ಶಕ್ತಿ ಈಗಲಾದರೂ ಉಳಿಯಲಾರದು ನಿನ್ನ ಮನೆಯ ಕೀರ್ತಿ. ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿ ನಿಂತಿರುವ ನಿನ್ನ ಸಂಸಾರಕ್ಕೆ ನಾಗಕಾಳರೆಂಬ ಬಂಡೆಗಲ್ಲಿನ ನಿರ್ಮಿಸಿ ಒಂದೇ ಹೊಡೆತಕ್ಕೆ ಅಗಲಿಸಿದನು ನಿಮ್ಮೆಲ್ಲರ ಸಂಸಾರವನ್ನು. ಆದರೆ ಈ ಗೌಡ ಅವರೆಲ್ಲರೆಲ್ಲಿರುವರೆಂಬುದನ್ನು ಸುಳಿವೆ ಇಲ್ಲ ಈ ವೈರಿ ಗೌಡನಿಗೆ. ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ನಿನ್ನ ಅಣ್ಣನ ಕತೆ ಮುಗಿಸಿ ರಂಬೆ ಊರ್ವಶಿಯಂತೆ ನಿನ್ನ ಹೆಂಡತಿಯ ಅತ್ತಿಯರ ಶೀಲವನ್ನು ಕೆಡಿಸಿ ನಿನ್ನೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತು 25 ಹಳ್ಳಿಗೆ ನಾನೇ ದೊಡ್ಡ ಗಣಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪಾಟೀಲ್ ಗೌಡನೇ ಅಲ್ಲ. ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದು ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ಉಳಿಯ ನಮ್ಮದು ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದು ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ.
ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ಗೊತ್ತ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯ ತ್ಯಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವಪ್ನವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವಪ್ನವು ನೋಡ ಲೇ ಬಶ್ಯ ಅದೇನು ಕಣ್ಣಿಟ್ಟು ಹೊಡೆದಿಯಲ್ಲ ಲೇ ಏನದು ನಾನು ನೋಡಕ್ ಬಂದಿಲ್ರಿ ಅಪ್ಪರ ಮಾಡಕ್ ಬಂದಿದ್ದೆ. ಏನ್ಲೇ ಅದು ಬಸ್ಯ ಮಾಡೋದ ಸ್ವಲ್ಪ ಬಿಟ್ಟು ಹೇಳು ಮಗನ ಎಲ್ಲಾದ್ರೂ ಕ್ವಾಚ್ ಹಾಕ್ಬಿಡ್ತಾಳೆ ಮಗನೇ ಬಸ್ಯ ಸೀಟ್ಗಳ ಬಾರು ಕಾಳಪ್ಪಣ್ಣ ಅವ್ವಾರಿಗೆ ಆರಾಮಿಲ್ಲ ಅಂತ ಮೊನ್ನೆ ಗೌಡ್ರು ಹೇಳಿ ಕಳಿಸಿದ್ರು. ಅದಕ್ಕೆ ಇವತ್ತು ಮಾಡಿ ಹೋಗಕ್ ಬಂದಿದ್ದೆ. ಅಲ್ಲಲ್ಲಿ ಅವಶ್ಯ ಅವರು ಇಂಥ ತವರು ಮನೆ ಸಿನಿಮಾದಾಗ ಸಿಗ್ತಾರ ನಾಳೆ ಸೀದಾ ಮನೆಗೆ ಹೋಗ್ಬೇಕಪ್ಪ. ಅಲ್ಲಿರ್ತಾರ ಸರಿಯಾಗಿ ಒಂದು ಚಲೋದು ಚೂಸ್ ಮಾಡಿ ಬಂದ್ಬಿಡಪ್ಪ ಬಸ್ಯ. ಲೇ ತಲಾಟಿ ಗೌಡ್ರೆ ಗಲಾಟೆ ಆಗ್ತಂತ ಮನೆಗೆ ಹೋಗಂದೀನ್ರಿ ಅವಾಗ. ಗೌಡ್ರು ಹೇಳಿದ ಪ್ರಶ್ನೆ ಮಾಡುವುದು ಕಲಿ. ಏ ಡಾಕ್ಟರ್ ಗೌಡರ ಹೇಳಿದ ಮಾತು ನಾನು ಹೇಳ್ತೇನೆ, ಸರಿಯಾಗಿ ಮನೆಗೆ ಹೋಗಿ ಇಂಜೆಕ್ಷನ್ ಮಾಡಿ ಬಂದು ಬಿಡು. ಅಲ್ಲೋ ಕಾರಣ ಬರೀ ಇವನ ಹತ್ರ ಇರೋ ಡಾಕ್ಟರ್ ತಕ್ಕ ಏನು ಚಲೋ ಚೂಜಿ ಇರ್ತೇನು, ಬರೀ ಮಂಡು ಚೂಜೇನ ಅಂತ ಮಂಡು ಚೂಜಿಲಿ ಅವ್ವರಿಗೆ ಮಾಡಕ್ ಹೋದ್ರ ಭಾಳ ತ್ರಾಸಾಗತ್ತ. ಅದಕ್ಕೆ ಮನೆಗೆ ಹೋಗಿ ನಾನಾ ಮಾಡಿಸಿ ಬರ್ತೀನಿ ಹೋಗಿ. ಏ ತಲಾಟಿ ಗೊಟ್ಟು ಮಾತನಾಡಿ ದಡ್ಡ ಸೇರಬೇಡ. ಆ ಡಾಕ್ಟರ್ ಒಬ್ಬನೇ ಹೋಗಲಿ, ಅವಳನ್ನು ಸರಿಯಾಗಿ ನೋಡಿಕೊಂಡು ಬರುತ್ತಾನೆ. ಆಯ್ತು ಬಿಡ್ರಿ ಗೌಡ್ರು. ಆತ್ರಿ ಸರಿಯಾಗಿ ನೋಡಿ ಸರಿಯಾಗಿ ಮಾಡಿ ಬರ್ತೇನ್ರಿ ಇಂಜೆಕ್ಷನ್ ಗೌಡ್ರೆ. ಅಲ್ರಿ ಗೌಡ್ರೆ ಇವನು ಮಾತಿನ ಅರ್ಥನ ನನಗೆ ತಿಳಿದಂಗಾಯ್ತು ನೋಡ್ರಿ ಇದು. ತಿಳಿಸಿ ಹೇಳಬೇಕಾದ್ರೆ ನಿಮ್ಮೆಲ್ಲರಲ್ಲಿಗೆ ತಿಳಿಸಿ ಹೇಳಬೇಕೆಂದು ನಿಮ್ಮೆಲ್ಲರಲ್ಲಿಗೆ ಕರೆಸಿದ್ದು ತಲಾಟೆ. ನನ್ನ ಹತ್ರ ಸಾಲವನ್ನು ಒಯ್ದು ಮುಟ್ಟಿಸಿದರೆಂದು ಸೊಕ್ಕಿನಿಂದ ಮಾತನಾಡಿದ್ರ ಆ ಸತ್ಯಾಜೀತ ಕಾಳ ಅಪ್ಪಣೆ ಆಗಲದಡಿ ಈ ಕ್ಷಣದಲ್ಲಿ ಅವನ ರುಂಡವನ್ನು ಕಡಿದು ನಮ್ಮೂರ ಅಗಿಸಿಬಾಗಲೇ ಹಾಕಲಿಲ್ಲದಿದ್ದರೆ ನಾನಾದ್ರೆ ಕೊಡ್ಲೆ ಕಾಳ ಅಂತ ಅನಿಸಿಕೊಳ್ಳಬೇಕು. ಬೆಂಕಿ ಹಚ್ಚಿಬಿಡು ಆ ಬಿಡಾಡಿ ನಾಯಿಗೆ. ಅದೇ ಬೆಂಕಿಯಲ್ಲಿ ಎತ್ತಿಕೊಂಡು ಹೋಗಿ ಸುಟ್ಟಾಕಿ ಬಂದುಬಿಡು. ಅಂದಾಗಲೇ ನಾನು ಕೊಟ್ಟ ಸಾಲವನ್ನು ಸೇಡೆಂಬುದು ತೀರಿ ಹೋಗುತ್ತದೆ. ಸತ್ಯಜೀತನನ್ನು ಹೆಂಡತಿನ ಮಾತ್ರ ಕೊಂದ ಮಾತ್ರಕ್ಕೆ ಮುಗಿಲಿಲ್ಲ ಗೌಡ್ರೆ ಆ ಸೇಡು. ಸೇಡಿಗೆ ಸೇಡೆಂಬ ಮಿಡಿನಾಗರ ಎಡೆ ಎತ್ತಿ ಆಡುವಾಗ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತೀರಿಸಲೇಬೇಕು. ಅಂದಾಗ ಬುದ್ಧಿ ಕಲಿಸಿದಂತಾಯ್ತು ಆ ನನ್ನ ಬಡಪಾಯಿ ನನ್ನ ಮಕ್ಕಳಿಗೆ. ಬಿಡದರೆ ಕೈ ಬಿಡದೆ ಮುಡಿಗೆ ಏರಿಸುವೆ ಮಲ್ಲಿಗೆ ಹೂವನ್ನು. ಗೌಡ್ರೆ ಅದಕ್ಕೆ ಈ ಸಾಹೇಬ್ರು ಒಂದು ಅನುಮತಿ ಬೇಕಲ್ರಿ ಗೌಡ್ರೆ. ತಲಾಟಿ ಆ ಅನುಮತಿ ಎಂಬುವ ನಾಲ್ಕಕ್ಷರವನ್ನು ಎಂದೋ ಗೌಡರ ಜೇಬಿನಲ್ಲಿ ಹಾಕಿ ಬಿಟ್ಟಿದ್ದೇನೆ.
ಹಳ್ಳಿಗಳಲ್ಲಿ ರಕ್ಕಿ ಕಿತ್ತಿ ತಿನ್ನಬೇಕು ಈ ಪುಡಾರಿ ಗೌಡ. ಗೌಡ್ರೇ, ಗೌಡರೆಂಬ ಅಹಂಕಾರವನ್ನು ಬಿಡಿ. ಮೊದಲಿಗೆ ಮುಗಿಯಲಿ ಆ ಯಮುನಿಯ ಶೀಲ. ಇನ್ಸ್ಪೆಕ್ಟರ್, ಮಲ್ಲರ ಮನ ಎನಿಸಿಕೊಳ್ಳಬೇಕೆಂಬ ಆ ಗೌಡರ ಆ ಯಮುನೆಯನ್ನು ಒತ್ತು ತಂದು ಗೌಡರಿಗೆ ಮನ ತೃಪ್ತಿ ಪಡಿಸಲಿಲ್ಲದಿದ್ದರೆ ನನ್ನ ಹೆಸರ ಕಾರಣವೇ ಅಲ್ಲ. ಗೌಡ್ರೆ ಮುಗ್ದಂಗಾತಲ್ರಿ ಆ ರಂಡಿದು ಕೆಲಸ. ಅದು ಒಂದು ಮುಗಿಯೋದ್ರೊಳಗೆ ಒಳಗಾಗಿ ಇನ್ನದರಲ್ಲಿ ಒತ್ತಿ ಉರಿತಿದೆ ನನ್ನ ಮನಸ್ಸಿನ ದಾವಾಗ್ನಿಯನ್ನು. ನಾಗ ಕಾಳರಿಂದ ಬೀದಿ ಪಾಲಾಗಿರುವ ಆ ಯಮುನೆಯನ್ನು ಒತ್ತು ತಂದು ನನ್ನ ಮಂಚಕ್ಕೆ ಹತ್ತಿಸಬೇಕು. ಅಂದಾಗಲೇ ತೀರುತ್ತದೆ ನನ್ನ ಸಂತೋಷವಾಗಿ. ವೆರಿ ಗುಡ್. ನನ್ನ ಆಸೆ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ. ಆ ಗೌಡ ನನ್ನಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವನು. ಆ ಗೌಡನ ಸೊಕ್ಕು ಮುರಿಬೇಕಾದರೆ ಎಂದು ರಾತ್ರಿ ಅವನ ಮನೆಯಲ್ಲಿದ್ದ ಆಭರಣವನ್ನು ಊರಲೇಬೇಕು. ಅಂದಾಗಲೇ ಬುದ್ಧಿ ಬರ್ತದೆ ಆ ಸೊಕ್ಕೇರಿದ ಕೋಣಕ್ಕೆ. ಗೌಡ್ರೆ, ಇವತ್ತಿನ ಪಾಠ ಅಂತೂ ನಮ್ಮ ಸಾಹಸಕ್ಕೆ ತಕ್ಕ ಮೂಡಿ ಬಂತು. ಅದಕ್ಕೆಲ್ಲ ನಿಮ್ಮ ಸ್ನೇಹ ಸಾಕರವೇ ಕಾರಣ. ಇದೇ ರೀತಿ ಸಾಹಸ ಮುಂದುವರೆದರೆ ಆ ಸರ್ಕಾರವನ್ನೇ ನಮ್ಮ ಕೈವಶ ಮಾಡಿಕೊಳ್ಳಬಹುದು. ಆ ಸದಾವಕಾಶ ದೊರೆಯುವ ಕಾಲ ತೀರ ಸಮೀಪ ಎಂದು ತಿಳಿದುಕೊಳ್ಳಿ. ಅಂದರೆ ನಿನ್ನ ಮಾತಿನ ಅರ್ಥ? ನಮ್ಮ ಫ್ಯಾಕ್ಟರಿಯಲ್ಲಿ ದೊಡ್ಡ ದೊಡ್ಡ ರೌಡಿಗಳನ್ನೇ ಇದ್ದಾರೆ. ನಾವು ಹೇಳಿದಾಗೆ ಕೆಲಸನೇ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಕೊಲೆಯಾದರೂ ದಕ್ಷಿಕೊಳ್ಳಕ್ಕೆ ನಮ್ಮ ಹತ್ರ ಇನ್ಸ್ಪೆಕ್ಟರ್ ರವಿನೂ ಇದ್ದಾರೆ. ಆದ ಕಾರಣ 1 ಲಕ್ಷ ಬೋನಸ್ ಅಂತೇಳಿ ಹಂಚಿಬಿಡೋಣ. ನಮ್ಮ ಆಳ ನಮ್ಮ ಕೈ ಬಿಟ್ಟು ಹೋಗದಂಗೆ ನಮ್ಮ ಹತ್ರನೇ ಇರ್ತಾರೆ. ಸರ್ಕಾರವನ್ನೇ ನಡಗಿಸಿಬಿಟ್ರಾಯ್ತು. ಗುಡ್ ಐಡಿಯಾ ನಾಗರಾಜ್, ಗುಡ್ ಐಡಿಯಾ. ನಡೆ ಹೋಗೋಣ ಮನೆಗೆ. ಅಲ್ಲಿಗೆ ಹೋಗಿ ನಿನಗೆ ಚೆಕ್ ಬರೆದು ಕೊಡುವೆ. ಓಕೆ? ಅಯ್ಯೋ ತಂದೆ ಬಸವೇಶ, ಎಂತಹ ಸಂಕಟದ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆಯೋ ತಂದೆ ನನ್ನನ್ನ. ರೈತನೇ ರಾಷ್ಟ್ರದ ಸಂಪತ್ತೆಂದು ವರ ನೀಡಿದ ನೀನು ಇಂದು ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ನನ್ನನ್ನು ಜಗಕ್ಕೆ ತೋರಿಸಿದೆಯಾ ತಂದೆ? ಹೇಳು ತಂದೆ, ಹೇಳು. ಈ ರೈತನಿಂದಾದ ಅನ್ಯಾಯವಾದರೂ ಏನು? ನನ್ನ ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ. ನೀನೇ ನಿಜವಾದ ರೈತ ಎಂದು ಎತ್ತಿಕೊಂಡ ಭೂತಾಯಿ ಕಟುಕ ಶ್ರೀಮಂತರ ವಶವಾದಳು. ಹೇಗೆ ತಾಳಲಿ ತಂದೆಯೇ ಈ ಸಂತಾಪದ ಬಾಧೆಯಲ್ಲ? ಸಂತಾಪದ ಕತ್ತಲೆಯೊಳಗೆ ಮುಳುಗಿ ತೆರೆದಿಟ್ಟು ಗಂಡನ ಹೆಸರು ಕಿತ್ತು ಮಿಂಡನ ವಶವಾದರೂ ನನ್ನ ಹೆಂಡತಿ ಸೊಸೆಯದು. ಇಷ್ಟೆಲ್ಲ ಅವಮಾನದ ಅವಸ್ಥೆ ನೀಡುವುದಕ್ಕಿಂತ ತಂದೆ ನನಗೆ ಯಮಲೋಕದ ದಾರಿ ತೋರಬಾರದೇನಪ್ಪ? ಅಮ್ಮ ಭೂಮಾತೆ, ನಿನಗೂ ಈ ಕಂದ ಬೇಡವಾದನೆಂದು
ನಿನ್ನೊಡಲಿನಿಂದ ಹೊರನೂಕಿದೆಯಾ ತಾಯಿ? ಮಣ್ಣಿನಿಂದಲೇ ಚಿನ್ನವೆಂದು ನಂಬಿದ ಈ ನಿನ್ನ ಮಗನನ್ನಿಂದು ಹಸಿವೆಗಾಗಿ ಬಲಿ ಕೊಡ್ತಿರುವೆಯಾ ತಾಯಿ? ಹಸಿವೆಗಾಗಿ ಬಲಿ ಕೊಡ್ತಿರುವೆಯಾ? ಹೇಳು ತಾಯಿ, ಹೇಳು. ಎಷ್ಟೊಂದು ಸಹಿಸಲಿ ಈ ಹಸಿವಿನ ಬಾಧೆಯನ್ನು, ಎಷ್ಟಂತ ಸಹಿಸಲಿ ಹಸಿವಿನ ಬಾಧೆಯನ್ನು. ನಾನೊಬ್ಬ ಅನಾಥನಾದೆ, ನಾನೊಬ್ಬ ಹುಚ್ಚನಾದೆ, ನಾನೊಬ್ಬ ಹುಚ್ಚನಾದೆ, ಹುಚ್ಚನಾದೆ. ಹುಚ್ಚ, ನಾನೊಬ್ಬ ಹುಚ್ಚ, ಹುಚ್ಚ. ಇಷ್ಟಾದರೂ ತೃಪ್ತಿಯಾಗಲಲ್ಲವೇ ಈ ಹಸಿದೊಡಲಿಗೆ? ಹೇಳು ದೇವಾ, ಹೇಳು. ಡ್ಯಾಡಿ ಡ್ಯಾಡಿ ಊಟ ಮಾಡು. ಏನಪ್ಪ ಕಂದ, ನೀನು ನನಗೆ ಊಟ ತಿಂದಿದ್ದೀಯಾ? ಇಂಥ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿದ್ದೀಯಲ್ಲಪ್ಪ. ನನ್ನ ಅಪ್ಪ ಅಂತ ಕರೆಯುವ ಈ ಹುಚ್ಚನಿಗೆ ನೀನೆಂತಹ ಪುಣ್ಯವಂತರ ಮಗನಪ್ಪ. ನಿನಗಿಂತ ನನ್ನ ಹೊಟ್ಟೆ ಏನು ಹೆಚ್ಚಿನದಲ್ಲ ಮಗು, ಇದನ್ನು ನೀನೇ ಊಟ ಮಾಡಪ್ಪ. ನೀನೇ ಊಟ ಮಾಡು. ಕಂದ, ನನ್ನ ಶರೀರ ಇದ್ದು ಸತ್ತಂತೆಯಪ್ಪ. ನಿನ್ನ ಈ ಋಣವನ್ನು ನಾನು ಈ ಜನ್ಮದಲ್ಲಿಯೂ ತೀರಿಸಲು ಸಾಧ್ಯವಿಲ್ಲ. ನಾನು ನಿನ್ನ ಋಣದಲ್ಲಿಯೇ ಸಾಯುವೆ ಮಗು. ನನ್ನನ್ನು ಕ್ಷಮಿಸಿಬಿಡು ಮಗು, ನನ್ನನ್ನು ಕ್ಷಮಿಸಿಬಿಡಪ್ಪ. ಸ್ಕೂಲ್ ಟೈಮ್ ಆಗಿದೆ, ನಾ ಹೋಗ್ತೀನಿ. ಆಗಲಿ ಕಂದ, ಹೋಗಿ ಬಾರಪ್ಪ. ಇವನ ತಂದೆ ಯಾರಿರಬಹುದು? ಇರಲಿ, ಹಸಿದೊಡಲಿಗೆ ಮೊದಲು ಅನ್ನ ಹಾಕೋಣ. ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದು. ಇಂಥ ಸಾವುಕಾರ ಕೈಯಾಗ ರಾತ್ರಿ ಡ್ಯೂಟಿ ಮಾಡಬಾರ್ದು ನೋಡಿ. ಆಗಲಿ ರಾತ್ರಿ ಬಾಬಾ ಇವರು ಡ್ಯೂಟಿ ಮಾಡಿ 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 ಬರೀ ಇವ್ರ ಕಂಠನ ನೋಡೋದಾಯ್ತು ನೋಡು. ಅಯ್ಯಪ್ಪ, ನನ್ನ ಚೆನ್ನಿ ಮುಖ ಅಂದ್ರ ತೋ 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 ದೇವಲೋಕದ ಅಪ್ಸರಿಯರನ್ನು ನೋಡ್ಬೋದ, ನನ್ನ ಚೆನ್ನಿ ಮುಖನ ನೋಡ್ಲಾರ್ದಂಗೆ ಆಗೈತಿ ನೋಡಿ. ನನ್ನ ಭಾಳ ಲೇ 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 ನೀಗ್ಲಿಕ್ಕಂದ್ರೆ ಯಾಕೆ ಮಾಡ್ಬೇಕು? ಹಾಳು ಬಾಳೆ ಹೂ ಅಂತೀನಿ. ಅಲ್ಲ, ವೀರ್ಯ ವ್ಯಾಪಾರ ಮಾಡುವಾಗ ಎಷ್ಟು ಮಸ್ತ್ ಇದ್ದೆ ನಾನು. ಈಗ ನೀನ್ ಸವಾಸ ಮಾಡಿ ಕಾಟ ಸೊರ್ರಿಗೆ ನಾಯಿ ಆಗೀನಿ. ಬಾ ಜಲ್ದಿ ನಾನು ಕೊಡ್ದು ಬಾ. ನೀ ಬಾ. ಹೇ, ಏನು ಕೊಡದ? ಎಲ್ಲ ಕೊಟ್ಟು ಕೈಸೆ ಬಂದಿ ನೋಡ. ಯಾರಿಗೇನು ಕೊಟ್ಟು ಬಂದಿ? ನಾನಿರುವ ಯಾರಿಗೇನು ಕೊಟ್ಟು ಬಂದಿದ್ದೀನಿ? ನಾನು ಯಾರಿಗೆ ಕೊಟ್ಟಿಲ್ವೋ? ನಾನು ಯಾರಿಗೆ ಕೊಡಂದೆ? ಅಲ್ಲಿ ಮತ್ತೆ ನಾನು ನಿಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ ಮತ್ತೆ ನೀನು ಇದ್ದಿಲ್ಲ. ಮತ್ತು ನಿಮ್ಮ ಅಪ್ಪನ ಕೈಯಾಗ ಕಡಲೆ ಬ್ಯಾಳಿ, ತೊಗರೆ ಬ್ಯಾಳಿ, ಸಕ್ರೆ, ಅಕ್ಕಿ, ಗೋಧಿ, ಏನೇನೇನೇನೋ ಕೊಟ್ಟು ಬಂದ್ಬಿಟ್ಟು ನೋಡ. ಏ ಗಂಡ ಬಾಳಿ ದಿಂಡ, ನೀನು ತೊಗರಿ ಬ್ಯಾಳಿ ಸಕ್ರೆ ಕಡ್ಲಿ ಬ್ಯಾಳಿ ತಗೊಂಡು ನಾನು ಹಣಿಗೆ ಬಡ್ಕೊಲೇನ? ಬಾ, ನನಗೇನು ಕೊಡ್ಬೇಕು ಕೊಡ್ಬಾ. ಬಾ. ಏನು ಕೊಡದ? ಮೂಳ, ಯಾರಿಗೇನು ಕೊಡಂದಿ? ಕೊಡೋದೆಲ್ಲ ನಿಮ್ಮ ಅಪ್ಪನ ಕೈಯಾಗ ಕೊಟ್ಟಿನಿ. ಅಯ್ಯೋ ನನ್ನ ಬಂಗಾರಿ, ನಿನಗ ಕೊಡಿಸೋದ್ರ ಸಲುವಾಗಿ ಹುಬ್ಬಳ್ಳಿ, ಧಾರವಾಡ, ಬೆಟಗೇರಿ ಇವೆಲ್ಲ ಸುತ್ತಿರಿಗಾಡಿ ಬಂಗಾರ ಕೊಡಿಸೋದ್ರ ಸಲುವಾಗಿ ಬಂದೀನಿ. ಬಾರಿ ನನ್ನ ಸುಂದರಿ. ಮಾತಿಲ್ಲ ಮನೆ ಕಟ್ಟಿ ಉಳಿದಲ್ಲಿ ಮೇಲ್ ಮುದ್ದೆ ಹಾಕ್ಬಿಡೋ ನನ್ನ ಸುಂದರಾಂಗ. ಬಾರಿ ನನ್ನ ಸುಂದರಿ.
ಬಾದಾಮಿ ಹುಡುಗಿ ಬಾಳ ಚಂದೈತಿ ನಿನ್ನ ಜೋಡಿ ಕೂಡುವಾಗ ಹಾಗೈತಿ ಸುವರ್ಣದಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುತ್ತೈತಿ ನಿನ್ನ ಮ್ಯಾಗ ನನ್ನ ಲವ್ವಾಗೈತಿ ಅದಕ್ಕಾಗಿ ನಮ್ಮನ ಬಾಳಾಗಿದೆ ಮಾಮ ಅಲ್ಲಿ ನಮ್ಮ ಅಪ್ಪ ಬರಕತ್ತಾನ ನಾವು ಏನಾರ ಹೇಳಿ ಹೋಗ್ಬರ್ತೀನಿ ನೀ ನಡಿ ದಾರಿ ಹಿಡ್ದು ಜಲ್ದಿ ಹೋಗ್ಬಿಡ್ತೀವಿ ಹಾ ಬರ್ತೀನಿ ನಡಿ ಯಪ್ಪ ನನಗ್ ಬೇಕಂದ್ರೆ ಬೇಕು ಹೈ ಚಿಕನ್ ಬಿರಿಯಾನಿ ಬೇಕು ನಂಗೆ ಏನು ಬೇಕು ನಿಮ್ಮ ಅವನ ಬಾಯಿ ಬಿಟ್ಟು ಕೇಳ ಯಪ್ಪ ನನಗ್ ಬೇಕಂದ್ರೆ ಬೇಕು ನಾವು ಒಟ್ಟ ಕೇಳಂಗಿಲ್ಲ ಬೇಕು ನನಗ ನಿಮ್ಮ ಅವನ ಏನು ಬೇಕು ಕೇಳು ಎಷ್ಟು ಮಂದ್ಯಾಗ ನನ್ನ ಮಾನ ಮರ್ಯಾದೆ ತೆಗಿಬೇಡ ಯಪ್ಪ ನನಗ ಲಗ್ನ ಬೇಕಂದ್ರೆ ಬೇಕು ಯಾಕಂದ್ರ ನನ್ನ ವಯಸ್ಸಿನ ಹುಡುಗಿಯರು 4 ಜನ ಹೊಡೆದಾರ ನಾ ಇನ್ನೂ ಒಂದು ಹೊಡೆದಿಲ್ಲ ನನ್ ಕೊಳ್ಳಕ್ ತಾಳಿನೂ ಇಲ್ಲ ಯಪ್ಪ ಸ್ವಲ್ಪ ಈಗ ಖಬರ್ ಆಗುತ್ತಿಲ್ಲ ನಮ್ಮ ಅಪ್ಪ ಹೇಳ್ರಿ ಸ್ವಲ್ಪ ಲಗ್ನ ಮಾಡೋದಂದೊಂದು ಲಗ್ನ ಬೇಕಂದ್ರೆ ಬೇಕು ನನಗೀಗ ಅಬಾ ಬಾಬಾ ನಿನ್ನ ವಯಸ್ಸಿನವ್ರು ಹೊತ್ತೊತ್ತಡ್ದಾರಲ್ಲವ 4 ಅಲ್ಲವ ಮತ್ತೀಗ ಇಷ್ಟು ಮಂದಿ ಕುಂತಾರ ಇವ್ರು ಕೂಡ ಈ ನನ್ನ ಮರ್ಯಾದೆ ಕೇಳಬೇಡ ನಿನಗೊಂದು ಚಲೋ ವರ ನೋಡಿ ಮದುವೆ ಮಾಡಿ ಬಿಡ್ತು ಆದ್ರೆ ನೋಡೋ ಮಗಳೇ ನಿಮ್ಮವ್ವ ನಿನ್ನ ಒಬ್ಬಕ್ಕಿನೇ ಅಡಿಬೇಕಾದ್ರ ಅದು ಯಾವ್ದು ಭಾಷೆ ಕಲ್ತಿತ್ತ ಏನ ನಿನ್ನ ಅಡಿಬೇಕಾದ್ರ ಏ ಮಾಮೂ ಮಾಮ ನೀ ಮಾಡಿದ ಮಾಟಂಗಳೇ ಮಾಮೂ ನೀ ಮಾಡಿದ ಮಾಟಂಗಳಂತ ಅಷ್ಟು ತ್ರಾಸ್ಲಿ ಆಡಲವ ಮತ್ತೆ ಈಗ ನೀನು 10-20 ಅಡಿತಂದ್ರೆ ಅದು ನಿನ್ನ ಐಸತ್ತ ಚೆನ್ನವ ಈಗ ಮನೆಗೆ ನಡಿ ಅಲ್ಲಿ ನಿನಗೆ ಗಂಡಾಗ ಒಬ್ಬ ಬಂದು ಕುಂತ್ಕೊಂಡಾನ ಅವನು ಮುಂದೆ ಕುಂದ್ರೈತ್ ನಡಿ ನಿಮ್ಮ ಅವನು ಬಾಯಪ್ಪ ಮನೆಗೆ ಹೋಗಿ ವಿಚಾರ ಮಾಡೋಣ ಬಾ ಹಾ ನಡಿ ನೀನು ಬಾ ಏನು ಹುಚ್ಚೊಳಗಲೇ ನೋಡ್ರಿ ಈಗಿನ ಕಾಲದ ಹುಡುಗಿಯರು ಅಂದ್ರೆ ಗಂಡ ಅಂದ್ರೆ ಎಷ್ಟು ಉರುಪಿಲಿ ಹೋಗ್ತಾವ ನೋಡ್ರಿ ಮೊದ್ಲು ಹಂಗಿದ್ದಿಲ್ಲ ಗಂಡ ಅಂದ್ರೆ ಬೋಲು ನಾಚಿಕಂತದ್ದು ಇರ್ಲೇಡ್ರಿ ಗಂಡನ ತೊಡಿ ಮೇಲೆ ಮಕ್ಕಳು ಕುಂದ್ರದಂದ್ರೆ ಖುಷಿನ
ಅಪ್ಪ, ಚಂದ್ರಕೇತು ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ ನನ್ನನ್ನ ತಾಯಿಯಾಗಿ ಹಾಲುಣಿಸಿ ಬೆಳೆಸಿ ಕೊಲೆಗೆ ಆಹುತಿ ಆದೆ. ಇತ್ತ ಅಣ್ಣ ಇದ್ದಾನೆಂಬ ಹಂಬಲದಿಂದ ಕುಂಭವೇಣಿಯ ಮಗನನ್ನ ಮದುವೆ ಆದೆ. ಇತ್ತ ನೋಡಿದ್ರೆ ಅಣ್ಣನೂ ಇಲ್ಲ, ಗಂಡ ಸೆರೆಮನೆಗೆ ಸೇರಿದ. ಹಿರಿಯ ಮಾವನಿದ್ದಾರೆ ಎಂಬ ಹಂಬಲದಿಂದ ಕಾಲ ಕಳೆದ್ರೆ ಮಾವನ ಕೂಡ ನಮ್ಮಿಂದ ದೂರಾಗಿ ಬಿಟ್ರು. ಈಗ ಈ ಕಾಡಡವಿಯಲ್ಲಿ ಕಟ್ಟಿಗೆ ಮಾಡಿಕೊಂಡು ಕಾಲ ಕಳೆಯುವಂತಾಯ್ತು ನನ್ನ ಜೀವನ. ನಿಲ್ಲು ಕಾಳ ನಿಲ್ಲು. ಯಾವುದೋ ತೋಟ, ಯಾವುದೋ ಹಕ್ಕಿ ನವಿಲು ನನ್ನ ತೋಟದಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಗರಿ ಬಿಚ್ಚಿ ಹಾಡುತ್ತಿದೆ. ನಿಲ್ಲಿಸು ಗಾಡಿಯನ್ನು. ಈ ನವಿಲಿನ ನಡಿಗೆಯನ್ನು ಕಂಡು ಗಿಡಗ ಕೂಡ ಬಾಯಿ ಬಿಚ್ಚಿ ಹಾಡಿ ಬಯಸಿ ಬರುತ್ತಿದೆ. ಏಕೆ ಗೌಡ್ರೆ? ನೀನು ಸ್ವಲ್ಪ ದೂರದಲ್ಲಿ ಬರಿಯಾಗಿ ನಿಂತುಕೋ. ನಾನು ಈ ಹರಿಯದ ಬಾಲೆಯ ಆಸೆ ತೀರಿಸಿಕೊಂಡು ಕರೆಯುವೆ. ಸುಖ ಪಡಬೇಕೆಂದ ಹೋದ ಅಕ್ಕಿ ನಿಮಗೆ ದಕ್ಕಲಿಲ್ಲದಿದ್ದರೆ ಹಿಂದೆ ಕೂಗಿ ಕರೀರಿ, ನಾನು ಸ್ವಲ್ಪ ಮರಿಯಾಗಿ ಇರುತ್ತೇನೆ. ಯಮನ ಯಾರು? ಓಹೋ, ಶ್ರೀಮಂತ ರುದ್ರೇಗೌಡ. ನನ್ನಿಂದ ನಿನ್ನ ಕೆಲಸ? ಮಹತ್ವದ ಕೆಲಸವಿದೆ ಯಮನ. ಬಿಸಿಲಿಗೆ ಬಾಯಿ ಆರಿ ಬಂದ ಈ ರಸಿಕನಿಗೆ ಲತೆಯಂತೆ ಹಂಚಿನ ತುಂಬಿ ನಿಂತಿರುವ ನಿನ್ನ ಬಾವಿಯಲ್ಲಿ ಹೊರಸೂಸುವ ನೀರು ಕುಡಿದು ಹೋಗಬೇಕೆಂಬ ಆಸೆಯಿಂದ ಓಡೋಡಿ ಬಂದೆ. ನೀವು ಆಸೆ ಇಟ್ಕೊಂಡಂತೆ ಭಾವಿ ಗಂಡನಿಗೆ ಪೂಜಿಸಿ ಅಡಿಗೇರಿಸಬೇಕಂದಿರುವಳು ಈ ಹೆಣ್ಣು. ಆ ನಿನ್ನ ಗುಲಾಬಿ ಹೂವಿನ ಮಲ್ಲಿಗೆ ಹೂವಿಗೆ ಸುವಾಸನೆಗೆ ಎಡೆಬಿಚ್ಚಿ ಹಾಡುವ ಈ ಮಿಡಿಲಾಗರನ್ನು ನಿನ್ನನ್ನು ಕಚ್ಚಿ ತೀರಿಸಿಕೊಳ್ಳಬೇಕು. ತುಸಿಯನ್ನೊಂದು ಓಡಿದೆ ಬಂದಿರುವೆ. ಅಷ್ಟೊಂದು ಸುಲಭವಲ್ಲ ಶ್ರೀಮಂತ್ರಿ ನೀವು ಆಡುವ ಮಾತು. ಪತಿಯೇ ಪರ ದೈವ ಎನ್ನುವ ಪವಿತ್ರತೆ ಹೆಣ್ಣು ನಾನು ಅಂದಾಗ ಆ ನಿಮ್ಮ ಮಿಡಿನಾಗರ ಈ ಹೆಣ್ಣಿಗೆ ಏನು ಮಾಡಲಾರ್ದು ಅಂತ ತಿಳಿದುಕೊಳ್ಳಿ. ಆದರ ಗಿಚ್ಚಿನ ಮಗಳೇ, ನನಗೆ ಎದುರು ವಾದಿಸುವ ಎಲ್ಲೋ ಕಾಮಂದ ಹಂತಿಂತ ಗರತಿಯರ ಶೀಲಕ್ಕೆ ಕೈ ಹಾಕಿದ ನಿಮ್ಮಂತ ಬಂಡರ ರುಂಡವನ್ನೇ ಕಡಿದು ಅಗ್ನಿ ಕುಂಡಲದಲ್ಲಿ ಸುಟ್ಟು ಹಾಕಿದ್ದು ನೆನಪಿಲ್ವೇನೋ ನಾಯಿ? ಹಾಗೆ ನನ್ನನ್ನ ಕೆಣಕಲು ಬಂದಿದ್ದೆ ಆದ್ರೆ ನಿನಗೂ ಕಾದೊದಗಿದೆ ಅಗ್ನಿ ಕುಂಡಲದ ನೆಲೆ. ಕುಂಡನ ಗಂಡ ಎನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಚಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ಅವನಿಂದ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಂಡತಿರನ್ನು ಆಳುವ ಆ ಶ್ರೀಕೃಷ್ಣನಂತೆ ಈ ರುದ್ರೇಗೌಡ 100 ಜಾತಿ ಹೆಣ್ಣು ಮಕ್ಕಳನ್ನು ಆಳುವ ಈ ರುದ್ರೇಗೌಡ ಸುಮ್ಮನೆ ದೂರ ನಿಂತು ಮಾತನಾಡಿದರೆ ಬಿಡುವನಲ್ಲ ಈ ರುದ್ರೇಗೌಡ. ಏನಾದ್ರಿ ಗೋಡ್ರೆ, ತೆಗೆದುಕೋ ಈ ಬಾಲೆಯನ್ನು, ಹೊತ್ತುಕೊಂಡು ಹೋಗಿ ಆ ಗುಡ್ಡದ ಸಂಧ್ಯೆಯಲ್ಲಿ ಇವಳ ಕತೆ ಮುಗಿಸೋಣ. ಹಿಡಿದುಕೋ.
ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೆದು ಬಂದ ಈ ಶಕ್ತಿ ಇಂದು ಪಂಜರದಿಂದ ಬಿಡುಗಡೆಯಾದ ಹುಲಿ ಲೇ ಗೌಡ ಮೊದಲು ನಿನ್ನ ಕೊಲೆ ಇಲ್ಲ, ನನಗೋಸ್ಕರ ಕಣ್ಣೀರು ಸುರಿಸುತ್ತಿರುವ ಮೊದಲು ನನ್ನ ಅಣ್ಣತ್ತಿಗೆಯರ ಭೇಟಿಯಾಗಬೇಕು, ಆಮೇಲೆ ಗೌಡನ ರಕ್ತ ಹರಿಸಲೇಬೇಕು. ಲೇ ನಾಗ್ಯ, ಲೇ ಕಾಳ, ರವಿ, ತಲಾಟಿ, ಛಲ ತೊಟ್ಟು ಬಂದ ಈ ಶಕ್ತಿ ನಿಮ್ಮ ಐವರ ಪ್ರಾಣಹರಣ, ಆಮೇಲೆ ಜೈಲಿಗೆ ಪ್ರಯಾಣ. ಸಾಹೇಬ್ರ ನನಗೆ ಧೈರ್ಯನ ಸಾಲವಲ್ತ್ರಿ. ಆ ಶಕ್ತಿ ಜೈಲಿಂದ ಬಂದ್ರಿ, ಒಡೆಡೆ ಬಂದ್ರಿ. ಯಾರು ಕಡಿತೇವನೋ, ಯಾರು ಬಡಿತೇವನೋ, ಯಾರನ್ನ ಬಡಿತೇವನೋ. ಅಬ್ಬಾ ಸಾಹೇಬ್ರ, ನನ್ನ ಈ ಜನ್ಮ ಹೆಂಗ್ ಉಳಿಸಲಿ, ಹೆಂಗ್ ಮಾಡಲಿ, ನನ್ನ ಹೇಳಕ ನನಗೆ ಸಂಕಟ ಆಗೈತ್ರಿ ಸಾಹೇಬ್ರ. ಯಾಕಲೇ ತಲಾಟೆ, ಏನಾಯ್ತು ನಿನಗ? ಏನಾಗೈತಿ ಅಂತ ಕೇಳ್ತಿರಲ್ರಿ, ಮಾಡೋದೆಲ್ಲ ಮಾಡಿ ಮತ್ತೆ ಏನಾಗೈತಿ ಅಂತ ಕೇಳ್ತೀರ. ನಮ್ಮ ಸಂಕಟ ನಿಮಗೆ ಹೆಂಗೆ ಅರ್ಥ ಆಗತ್ತೆ? ತಲಾಟೆ, ಈ ಇನ್ಸ್ಪೆಕ್ಟರ್ ರವಿ ಇರುವಾಗ ನೀನ್ ಯಾಕೆ ಎದರ್ತೆ? ನೋಡ್ರಿ, ಹಿಂಗ ಹೇಳಿ ಹಿಂಗೆ ಮಾಡಿ ಈಗ ನಮಗೆ ಇದು ಹೊಂಡ ಸಲಕ ಛಲವಾಗೈತ್ರಿ ಇನ್ಸ್ಪೆಕ್ಟ್ರೆ. ಈ ರೀತಿ ನೀನು ಎದುರಿದ್ರ ಯಾವತ್ತಿಗೂ ಧೈರ್ಯ ಇರಬೇಕು. ಯಾರಾದರೂ ಏನು ಅಂದ್ರ ನಿನಗ ಅಲ್ರಿ ಸಾಹೇಬ್ರ, ಲಘು ಹೇಳ್ಬೇಕಂದ್ರ ನನ್ನ ಗೋಷಿ ಲಘು ಹೇಳ್ಬೇಕಂದ್ರೆ ಬಾಯಾಣ ಉಗುಳು ತೊರಬಡ್ರ ಆಗಕತ್ತೈತಿ. ಇನ್ನು ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ಬೇಕಂದ್ರ ನಮ್ಮ ಲಂಗೋಟಿನ ಕೆಳಗೆ ಬಿಚ್ಚಕತ್ತೈತ್ರಿ. ತಲಾಟಿ, ನೀನು ಮಾತು ಕೇಳಿದ್ರ ಗಟ್ಟಿ ಇದ್ದ ಎದೆ ಸಹಿತ ಎದುರ್ಕೊಂತ. ತಲಾಟಿ, ಇನ್ನಾದರೂ ನಾನು ಅವನನ್ನು ಬಿಡುವುದಿಲ್ಲ. ಹೋಗ್ಲಿ ಬಿಡ್ರಿ, ಈಗ ನಮ್ಮ ಜೀವ ಉಳಿಸಳ ವ್ಯವಸ್ಥೆ ಹೆಂಗ, ಎಲ್ಲಿ ಏನು ಮಾಡ್ಬೇಕು ಹೇಳ್ರಿ. ತಲಾಟಿ, ನೀವೇನು ಎದುರುಕೊಳ್ಳುವ ಕಾರಣ ಇಲ್ಲ. ನೀವೆಲ್ಲರೂ ನನ್ನ ಮನೆ ಒಳಗೆ ಇದ್ದು ಬಿಡಿ. ಆ ಪುಡರಿ ಮಗನನ್ನು ಶಕ್ತಿಯನ್ನು ಯಾವಾಗಾದ್ರೂ ಕೇಸ್ ಹಾಕಿ ಲಾಕಪ್ಗೆ ಹಾಕಿ ಬಿಡುತ್ತೇನೆ. ನಡಿ ಹೋಗೋಣ. ಅಣ್ಣ, ಹತ್ತಿಗೆ ಯಾರು ಇಲ್ವಲ್ಲ ಮನೆಯಲ್ಲಿ, ಎಲ್ಲಿಗಾದರೂ ಹೋಗಿರಬಹುದೇ? ಇಲ್ಲ, ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು ಮನಸ್ಸಿಗೆ ನೋವು ಮಾಡಿಕೊಂಡು ಎಲ್ಲಿಯಾದರೂ ಕಣ್ಣುಮರೆಯಾಗಿರಬಹುದೇ? ಇಲ್ಲ, ಹುಲಿ ಅಂತ ನನ್ನ ತಮ್ಮನಿದ್ದು ಕಣ್ಣು ಕಳೆದು ಕುರುಡನಾದೆನೆಂದು ಎಲ್ಲಿಯಾದರೂ ಕಣ್ಣುಮರೆಯಾಗಿರಬಹುದೇ? ಏನೆಂದು ವಿಚಾರಿಸಲು ನನ್ನ ಮನೆಯ ವಿಷಯವನ್ನು. ಹಾಗಾದರೆ ಶಕ್ತಿ ಜೈಲಿಗೆ ಹೋದ, ಶಕ್ತಿ ಹೆಂಡತಿ ಭಾರ ನನಗಾಯಿತೆಂದು ಬೇರೆ ಮನೆ ಮಾಡಿರಬಹುದೇ? ಇಲ್ಲ, ನನ್ನಣ್ಣ ಅಂತ ಕೀಳು ವಿಷಯ ತಿಳಿವನಲ್ಲ, ಮತ್ತೆ ಏನೆಂದು ವಿಚಾರಿಸಲಿ? ಓಹೋ, ಇಲ್ಲಿ ಯಾವುದೋ ಒಂದು ಕಾಗದ ಬಿದ್ದಿದೆ ನೋಡು. ಇದು ನನ್ನ ಹೆಂಡತಿ ಯಮುನಿಯ ಪತ್ರ. ಏನಿರಬಹುದು ಇದರಲ್ಲಿ? ಪ್ರೀತಿಯ ನನ್ನ ಪ್ರಿಯತಮ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮಡದಿಯಾದ ಯಮನೆ ಮಾಡುವ ನಮಸ್ಕಾರಗಳು. ಇಲ್ಲಿಯವರೆಗೆ ನಾನು ನಿಮ್ಮ ಪ್ರೀತಿ ಎಂಬ ಲತೆಯಲ್ಲಿ ಹೂವಾಗಿ
ನಾನೀಗ ವಿಧಿ ಸಂಕಲ್ಪಕ್ಕೊಳಗಾಗಿ ನಿಮ್ಮಿಂದ ದೂರವಾಗಿ ಬಿಟ್ಟಿದ್ದೀನಿ. ಯಾಕಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದು ಆ ನಾಗ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನಿನ್ನಣ್ಣ ಶಿವಣ್ಣನ ಕಣ್ಣು ಕಿತ್ತ ಆ ಗೌಡ. ನೀನು ಜೈಲು ಸೇರಿದೆ. ಕೆಲ ದಿನಗಳಲ್ಲಿ ನಿನ್ನಣ್ಣ ಶಿವಣ್ಣನ ಕಣ್ಣು ಕಿತ್ತ. ನಾಗ ಕಾಲರಂಬರಿಂದ ಸಂಚು ನಿರ್ಮಿಸಿ ರಾತ್ರಿ 10 ಗಂಟೆಯ ಸಮಯದಲ್ಲಿ ಮಾವನವರು ಆಸ್ಪತ್ರೆಯಲ್ಲಿ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನ ಅಗಲಿಸಿ ತನ್ನ ಯಾವುದೇ ಸೀಡಾಗಲಿ ತನ್ನ ಪಾಡು ಮಾಡಿಕೊಳ್ಳುವುದಕ್ಕಾಗಿ ಗಂಗಾ ನಾನು ನಿದ್ರಾ ಔಷಧದಲ್ಲಿರುವಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟನಾಗರು ಬಂದು ಮಲಗಿದ್ರು. ತಕ್ಷಣದಲ್ಲಿಯೇ ಮಾವ ಶಿವ ಬಂದ ಕ್ಷಣ ಆ ಕಳ್ಳರು ಓಡಿ ಹೋದರು. ಅವರನ್ನು ನೋಡಿದ ಮಾವ ನಿರಪರಾಧಿಯಾದ ಅಕ್ಕನನ್ನ ನನ್ನನ್ನ ಸೂಳೆಯಿಂದ ಹೊಡೆದು ಮನೆಯಿಂದ ಆಚೆ ತಳ್ಳಿಬಿಟ್ಟರು. ಹುಚ್ಚರಂತೆ ನಮ್ಮನ್ನ ಎಲ್ಲೋ ಬೀದಿ ಪಾಲಾಗಿಬಿಟ್ಟರು. ಇದಾದ ಕ್ಷಣದಲ್ಲಿ ಕಟ್ಟಿಗೆಗಂತ ನಾನು ಕಾಡಿಗೆ ಹೋದಾಗ ಅದೇ ಆ ದುಷ್ಟಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಿಕೆಯನ್ನು ಉಂಡು ಒಡೆದು ಚೂರಾಗಿಸಿಬಿಟ್ಟ. ಗೌಡನಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಕೆಟ್ಟದೇ ಅರ್ಪಿಸಬಾರ್ದಂತ ನಿಮ್ಮಿಂದ ದೂರಾಗಿ ಬಿಟ್ಟೆ. ಈಗ ಅಕ್ಕ ಮಾವ ಎಲ್ಲಿದ್ದಾರೋ ಅದು ಕೂಡ ನನಗೆ ಗೊತ್ತಿಲ್ಲ. ನಿಮ್ಮಿಂದ ದೂರಾದ ನಾನು ಅವನ ಮೇಲಿನ ಸೀಡು ತೀರಿಸಿಕೊಳ್ಳೋದಕ್ಕಾಗಿ ಇನ್ನೂ ಬದುಕಿದ್ದೇನೆ. ಆದ್ರೆ ನೀವು ಮಾತ್ರ ಅಗಲಿದಲ್ಲಿ ನನ್ನ ಅತ್ತಿಗೆರನ್ನ ಹುಡುಕಿ ಅವ್ರನ್ನ ಒಂದುಗೂಡಿಸಿ ಅವರೊಂದಿಗೆ ನೀವು ಹೊಸ ಜೀವನ ಸಾಗಿಸದೆ ಬೇಡಿಕೊಳ್ಳು ಇಂತಿ ನಿಮ್ಮ ಸತಿ. ಗೌಡ, ನಾನು ಇಲ್ಲದ ಸಮಯ ಸಾಧಿಸಿ ನನ್ನ ಮನೆಯ ಮೇಲೆ ಸೇಡಿನ ಕಿಡಿ ಊಡಿ ಹೊಡೆದೆಯ ಮಗನೇ, ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಗೌಡ, ಪವಿತ್ರವಾದ ನನ್ನ ಅಣ್ಣ ಅತ್ತಿಗೆರ ನಗಲಿಸುತ್ತಲ್ಲದೆ ನನ್ನ ಹೆಂಡತಿಯ ಶೀಲಹರಣಕ್ಕೆ ಕಾರಣನಾದ ನಿನ್ನ ಒಂದೊಂದು ಅಂಗಗಳನ್ನು ಕಡಿದು ನೋರಿ ನಾಯಿಗಳಿಗೆ ನೈವೇದ್ಯ ಮಾಡದೆ ಹೋದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲಂತ ತಿಳಿ. ಗೌಡ, ಇದೇಕೋ ಹಿಂದೆ ನನ್ನ ಬಲಗಣ್ಣು ಹಾರುತ್ತಿದೆಯಲ್ಲ. ಸಪ್ತಪದಿ ತುಳಿದು ಬ್ರತಿಕಿದ ಈ ರೈತ ಹಿಂದು ಮೇಟಿರಾಯನಾಗಬಹುದೇ? ಇರಲಿ, ಎಲ್ಲ ಕಳೆದುಕೊಂಡ ಮೇಲೆ ಏನಾದರೂ ಏನು ಮಾಡುವುದು, ಅದು ನನ್ನ ಪ್ರಾರಬ್ಧ ಕರ್ಮ. ನನ್ನ ಪತಿದೇವರು ಇಲ್ಲೇ ಇರಬಹುದು ಅಂತ ಸುದ್ದಿ ಕೇಳಿ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲೇ ಇಲ್ವಲ್ಲ. ಇದೇನು ಇದೆಲ್ಲ ಗಂಟು ಮುಟ್ಟಿ ಅವ್ರದೇ ಆಗಿರ್ಬೋದೇ? ತಂದೆ ಶಿವಶಂಕರ, ಗಂಡ ಹೆಂಡತಿಯಿಂದ ದೂರಾಗಿ ಈ ರೀತಿ ಭಿಕ್ಷಾಟನ ಮಾಡುವುದು ನನಗೆ ಸರಿ ಕಾಣುವುದೇನಪ್ಪ. ಮನೆತನದಲ್ಲಿ ದೊಡ್ಡ ರೈತ ಎನಿಸಿಕೊಂಡಿರುವ ನನ್ನ ಗಂಡ ಈ ಕಾಡಡಿವೆಯಲ್ಲಿ ಇನ್ನು ಎಷ್ಟು ದಿನ ಅಂತ ಕಾಲ ಕಳಿಬೇಕು ತಂದೆ? ಹತ್ತು ನಿನ್ನ ಜೀವನ ಸಣ್ಣಾಗಿಸಿಕೊಳ್ಳೋ ಮುಂಚಿತವಾಗಿ ಒಪ್ಪಿ ಶ್ರೀಮಂತರ ಮಡಿಲಿಲ್ಲ ಅದರ ಕಾಲ ಕಳಿಬೋದಲ್ಲ ಗಂಗಾ. ಎಲ್ಲೋ ಕಾಮುಕ, ಯಾರಿಲ್ಲದ ಈ ಕಾಡಡವಿಗೆ ಪ್ರವೇಶ ಮಾಡಿ ಒಂದು ಹೆಣ್ಣಿಗೆ ಮನ ಬಂದಂತೆ ಮಾತಾಡುವೆಯಲ್ಲ, ನೀನೇನು ಮನುಷ್ಯನ ಇಲ್ಲ ರಾಕ್ಷಸರ? ರಾಕ್ಷಸ ಹೃದಯ ಬಿಚ್ಚಿ ಸಂತೋಷದ ಪಡೆದರೆ ನಾನು ಮನುಷ್ಯ, ಇಲ್ಲ ಹಂಗು ತೆರೆದು ಮಾತನಾಡಿದರೆ ನಾನಾಗುವೆ ರಾಕ್ಷಸ. ಏನಂದೆ? ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆ ಬಂದು ಅದ್ಯಾವ ನಮ್ಮ ದಂಡಿಗೆ ಅಮೃತ ಸವಿಸಿಕೆನೆಂದು ಮಾತು ಕೊಟ್ಟರೆ ನಾನು ಕಾಳ, ಇಲ್ಲ
ನಿನ್ನ ದಾರಿಗೆ ಹೋರಾಡುವನೆಂದು ಚೀರಾಡಿದ ಜಡೆ ಬಿಚ್ಚಿ ಚೀರಾಡಿದರೆ ನಾನಾಗುವೆ ಉನ್ಮತ ಕಾಳ. ಎಲ್ಲೋ ಗೌಡನ ಹಾಸಿಗೆ ಎತ್ತುವ ಕತ್ತೆ. ಪರಸ್ತ್ರೀಯರ ಹೆಣ್ಣಂದ್ರೆ ಪಾರ್ವತಿ ಅವತಾರದ ಚಾಮುಂಡಿ ಅನ್ನೋದನ್ನ ಮರ್ತಿರುವೇನೋ ನೀನು. ಹಿಂದೆ ನನ್ನ ಮನೆಗೆ ಬಂದು ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಿದ್ದು ಸಾಲದೆ ಈಗ ಮತ್ತೆ ಆ ಗೌಡನಿಗೆ ನನಗೆ ಶರಗು ಹಸಬಾ ಅಂತ ಕೇಳಲು ಬಂದಿರುವೆಯಲ್ಲ. ನಿನ್ನ ತಾಯಿನ ಮೊದಲು ಆ ಗೌಡನ ಹತ್ರ ಕಳಿಸಿ ಆ ಹತ್ರ ನನ್ನ ಹತ್ರ ಬರ್ಬೇಕಾಯ್ತು ಸೂಳೆ ಮಗನೇ. ಏ ಗಂಗೆ, ಪವಿತ್ರವಾದ ನನ್ನ ತಾಯಿಗೆ ಅಪಪವಿತ್ರವೆಂಡೆಂದು ನಿನ್ನೊಂದು ಸರಿ ನುಡಿದರೆ ನುಡಿದ ನಿನ್ನ ನಾಲಿಗನ್ನು ಕಡಿದು ಚೆಲ್ಲುವೆ. ಎಚ್ಚರದಿಂದ ಮಾತನಾಡು. ನಿನ್ನ ತಾಯಿಯಂತೆ ನಾನು ಸುಳ್ತರ ಮಾಡಿ ನಿನ್ನಂತ ಕತ್ತೆಯನ್ನು ಹೆತ್ತು ಶ್ರೀಮಂತರ ಕೈಯಲ್ಲಿ ಕೈಚಲ ಕೆಲಸ ಮಾಡಿಸಿದವಳಲ್ಲ ನಾನು. ಮಾತಿಗೆ ಮಾತು ಬೆಳೆಸಿ ಈ ಕೊಡ್ಲಿಗತ್ತ ಕಾಳನಿಗೆ ಮಾತನಾಡಿದರೆ ಬೆತ್ತಲಾಗಿ ಒತ್ತು ಒಯ್ವೆ ಆ ನನ್ನ ಒಡೆಯನ ಅರಮನೆಗೆ. ಎಲ್ಲೋ ಕಪಿ, ಇಲ್ಲಿವರೆಗೂ ಕಾಡಿದಂತೆ ಇನ್ನು ಮುಂದೆ ಕಾಡಲು ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಶಿರ ಕಡಿದು ಹರನ ಅಡಿಗೇರಿಸುವೆ ಬಲಿ ಅಚ್ಚರ. ಎಚ್ಚರ. ಮೇಲ ಪರ್ವತವನ್ನೇ ಸುತ್ತಿ ಕಾಲಕೂಟವನ್ನೇ ಬಗೆಯುವ ಈ ಕಾಳಿಂಗರಾಯನಿಗೆ ಚಿತ್ ಒಂದೆಣ್ಣು ನೀನು ನನ್ನ ಸಿರ ಕಡಿಯಲೆಂದು ಮಾತೆತ್ತಿದೆಯಾ ಎಣ್ಣೆ? ನಿನ್ನಂತ ಸಾವಿರಾರು ಗರತಿಯರ ಮಾಂಗಲ್ಯವನ್ನು ಕಿತ್ತಿ ತುಳಿದು ಬಂದಿರುವ ಈ ಬಹಾದೂರ್ ಕಾಳನಿಗೆ ಚೆನ್ನಮ್ಮನಂತೆ ಸುರಳಾಗಿ ಮಾತನಾಡಿದರೆ ಕಚ್ಚದೆ ಬಿಡಲರ ಈ ಕಾಳ. ಲೇ ಆಂಗ್ಲರ ರಕ್ತಕ್ಕೆ ಹುಟ್ಟಿದ ಕೆಂಪು ಕೋತಿ ನನ್ನ ಮಗನೇ, ನಾನು ಇಲ್ಲದ ಸಮಯ ಸಾಧಿಸಿ 16 ಜನ ಆಳುಗಳನ್ನು ಕಟ್ಟಿಕೊಂಡು ಈಗ ನನ್ನ ಅತ್ತಿಗೆ ಮೇಲೆ ಎರೆದಿಯ ಮಗನೇ ನಿನ್ನನ್ನು ಜೀವ ಅಮ್ಮ. ಈಗ ನೆನಪಾಯ್ತೇನೋ ನಿನಗೆ ಅಮ್ಮ ಎನ್ನುವ ಶಬ್ದ. ನಿನಗೆ ಜನ್ಮ ನೀಡಿದ ತಾಯಿ ಕೂಡ ಒಂದು ಹೆಣ್ಣು. ಸಾವಿರಾರು ಜನಗಳ ಗುಂಪು ಕಟ್ಟಿಕೊಂಡು ಬಡ ಹೆಣ್ಣು ಮಕ್ಕಳ ಹಾಳು ಮಾಡಿದ ನಿನ್ನ ಪಾಪದ ಕೊಡವನ್ನು ಒಡೆದು ನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ಲೇ ಕಾಳ, ನಿಜ ಹೇಳ್ತೀಯೋ? ನಿಜ ಹೇಳಿದ್ರೆ ನಿನಗೆ ಪುನರ್ಜನ್ಮ, ಇಲ್ಲಂದರೆ ತುಂಬಿ ಬಂದಿದೆ ನಿನಗೆ ಕರ್ಮ. ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡ್ರಿ. ಲೇ ಕಾಳ, ಮುಗಿಯಿತು ಮಗನೇ ನಿನ್ನ ಕತಿ. ಜೈ ಬಜರಂಗಬಲಿ. ಶಕ್ತಿ, ಯಾವಾಗ ಬಂದಿಯಪ್ಪ ನೀನು? ಏನಿದೆಲ್ಲ? ಇದು ನಿನ್ನ ಹೋರಾಟ ಬಾಣ. ಇಂಥ ಬೇಟೆಗಳನ್ನು ಆಡಲಿಕ್ಕೆ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಈ ಬೇಟೆಗಳನ್ನು ಆಡಿದ್ದೇನೆ. ಹೇಳಲೇ, ನನ್ನ ಹಣ್ಣ ಅತ್ತಿಗೆಯರೇ ಆಗಲಿಸಲಿಕ್ಕೆ ಕಾರಣ ಯಾರು ಅಂತ? ಆ ಗೌಡ ಮತ್ತು ನಾಗರಾಜ್ ಅವತ್ತು ರಾತ್ರಿ ನಮ್ಮನ್ನು ಮನೆಗೆ ಕಳಿಸಿದ್ದ. ಈಗಲಾದರೂ ಮತ್ತೆ ಈ ತಾಯಂದಿರನ್ನು ಒತ್ತು ಒಯ್ಯಲಿಕ್ಕೆ ಕಳಿಸಿನ. ಕಾಳ, ಮುಗಿಯಿತು ಮಗನೇ ನಿನ್ನ ಕತೆ. ಸ್ವಾಮಿ, ಗಂಗಾ, ನಿನ್ನನ್ನು ಸುಮ್ಮನೆ ಅನುಮಾನದ ಕೂಪಕ್ಕೆ ತಳ್ಳಿ ಹೊರಬಾರ್ದ ಪಟ್ಟ ನನ್ನನ್ನು ಕ್ಷಮಿಸಿ. ನಡಿ, ಮೊದಲು ಯಮುನಾನನ್ನು ಹುಡುಕೋಣ. ಅವಳು ಬಂದಾಗೆ ಬರುತ್ತಾಳೆ. ಅವಳ ಬಗ್ಗೆ ನೀವೇನು ಚಿಂತಿಸಬೇಡಿ. ಶೀಲವನ್ನು ಕಳೆದುಕೊಂಡು ಈಗ ಅವಳು ಕಾಲರೂಪಿಣಿ ಆಗಿದ್ದಾಳೆ. ರೈತ ಹೋರಾಟದ ಯುದ್ಧ ಭೂಮಿಯಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದೆಂದು ತೋರಿಸುವುದೇ ನನ್ನ ಗುರಿಯಾಗಿದೆ. ಅಣ್ಣ, ನೀವು ಮನೆಗೆ ನಡ್ರಿ. ಆ ಗೌಡನ ಸಮಾಚಾರ ತಿಳಿದುಕೊಂಡು ಬರುತ್ತೇನೆ. ಏನು ಹೇಳ್ತೀವಿಯಪ್ಪ? ಏ
ಹೇಗಿದೆ ತಲಾಟೆ ಅಶೋಕ ಲಾಡ್ಜ್? ಅಲ್ವೇ ನಾಗರಾಜ್ ಸಾಹೇಬ್ರ, ಯಾಕೋ ನನಗೆ ಇಲ್ಲಿ ಎದ್ರಿಕ್ ಬರಕತ್ತೈತೆ. ಸುಮ್ಮನೆ ನಮ್ಮ ರುದ್ರಗೌಡರು ಲಾಡ್ಜಿಗಿರೋ ಲಾಡ್ಜಿಗೆ ಹೋಗ್ಬಿಡಮ್ರಿ. ಅಲ್ಲಿ ಹಂಗಾರ ಆ ರವಿ ಇನ್ಸ್ಪೆಕ್ಟ್ರು ನಮಗೆ ಕಾವಲಿರ್ತಾರ. ಏ ತಲಾಟೆ, ಆ ರವಿ ಇನ್ಸ್ಪೆಕ್ಟರ್ ಕಾವಲು ಇಲ್ಲಿದೆ. ಯಾಕೋ ಬಡವಳಿಗೆ ಮಾಡ್ತಾ ಇದೀಯಾ? ಚೋಕ್ರಿನೂ ಇಲ್ಲಿ ರೆಡಿ ರೇ. ಚೋಕ್ರಿನೇ ರೆಡಿ, ಎಣ್ಣೆ ಚಿಕನು ರೆಡಿ. ಮಜಾ ಉಡಸ್. ಆಯ್ತಾಯ್ತು ತಗೋರಿ, ಶುರು ಹಚ್ಗಳ ಮಾರ. ಯಾಕೆ? ಯಾರು ಬೇಕಿಗಿತ್ತು ನಿಮಗೆ? ಬೇಕಾಗಿತ್ತು. ಈ ಲಾರ್ಜ್ ಓನರು ನಾನೇ, ನಿಮ್ಮಂತ ರಸಿಕರ ಮನ ತನಿಸುವ ರಾಣಿಯೂ ನಾನೇ. ಹಲೋ ನಾಗರಾಜ, ಈ ಲಾಡ್ಜ್ ಓನರನು ಈಕಂತ ಮೇಡಮನು ಹೀಗಂತ. ರೀ ಮೇಡಮ್, ಏನಾಗುತ್ತೆ ನಿಮ್ಮ ರೇಟು? ಅಲ್ಲ ರೀ, ಒಂದು ಪ್ಲೇಟ್ ಬಿರಿಯಾನಿ ರೇಟ್ ಏನಾಗುತ್ತಂತ ಕೇಳಿದೆ. ನೋಡು, ರೇಟ್ ಆಮೇಲೆ ಇರ್ಲಿ, ಮೊದಲು ಪಾರ್ಟಿ ಶುರುವಾಗ್ಲಿ. ಸ್ವಲ್ಪ ತಗೊಳ್ಳಿ. ನನಗೆ ಇದ್ರ ಅಭ್ಯಾಸವಿಲ್ಲ. ಮೇಡಮ್, ಅಭ್ಯಾಸ ಇಲ್ಲ ಅಂತ ಬಿಟ್ರೆ ಹೆಂಗ್ರಿ? ಸ್ವಲ್ಪ ತಗೊಂಡ್ರ ತಾನ ಅಡ್ಜಸ್ಟ್ ಆಗಿಬಿಡುತ್ತ. ನೋಡಿ, ನಾನು ನಿಮ್ಮ ಜೊತೆ ಇದನ್ನ ಕುಡಿದು ಬಿಟ್ರೆ ಆಮೇಲೆ ನೀವು ಕೇಳಿದ್ದನ್ನ ಕೊಡಲು ನನ್ನಿಂದ ಸಾಧ್ಯವೇ? ಕರೆಕ್ಟ್ ನಾಗರಾಜ್, ನಿನಗೆ ಬೇಕಾಗಿದ್ದು ನೀನು ತಗ, ನನಗೆ ಬೇಕಾಗಿದ್ದು ನಾನು ತಗಂತ. ರೀ ಮೇಡಮ್, ಶುರುವಾಗಲಿ ನಿಮ್ಮ ಪ್ರಣಯ ಪಕ್ಷಿ ಪ್ರೇಮ ಗೀತೆ. ಸ್ವಲ್ಪ ತಡವಾದ್ರ ಆಗತ್ರಿ ನಮಗ ಭ್ರಾಂತಿ.
ನನ್ನ ಮಗನೇ ನಾಗ್ಯ, ಇಲ್ಲಿಯವರೆಗೆ ಬೆಳೆದು ಬಂತನಲೇ ನಿನ್ನ ಬಾಲ. ಮುಗಿಯಿತು ಮಗನೇ ನಿನ್ನ ಕತೆ. ಇಲ್ಲಿ ಒಳಗಡೆ ಬಿಟ್ಟಿದ್ದು ಯಾರೋ ನಿನ್ನ? ನಾನು. ನಿನ್ನಂತ ಕುಣಿತದ ಹೆಣ್ಣಿಗೆ ಇದೆಲ್ಲ ಏಕೆ ಬೇಕು? ಎಷ್ಟು ಹಣ ಬೇಕು ಹೇಳು, ಕೊಟ್ಟು ಬಿಡ್ತೇನೆ. ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ಗೆಲೋ ಕಾಮುಕ, ನಿಮ್ಮಂತ ಕಾಮುಕರ ಎಂಜಲ ದಾಸಿಗಾಗಿ ಬದುಕುವ ಹೇಸೆ ಹೆಣ್ಣು ನಾನಲ್ಲ. ಒಂದು ಹೆಣ್ಣಿನ ಶೀಲ ದಾಸಿಗೋಸ್ಕರ ಅವರ ತಂದೆಯನ್ನೇ ಕೊಲೆ ಮಾಡ್ದ ನಿಮ್ಮಂತ ಕಾಮುಕರ ರಕ್ತ ಕುಡಿಯುವುದಕ್ಕೆ ರಾಕ್ಷಸಿಯಾಗಿ ಬಂದಿದ್ದೇನೆ. ಅದಕ್ಕೋಸ್ಕರ ಈ ಬಾರ್ ಓನರ್ನ ಟೂರ್ಗೆ ಕಳಿಸುವಂತೆ ನಾಟಕ ಮಾಡಿದ್ದು. ನೋಡು ಶಕ್ತಿ, ಈ ಬೇಟೆಯನ್ನ ಕೊಂದು ತಿನ್ನಬೇಕು ಅಂತ ಬಹುದಿನಗಳಿಂದ ಕಾದುಕೊಳ್ತಿದ್ದೇನೆ. ಸುಮ್ಮನೆ ಬಿಟ್ಬಿಡು ಶಕ್ತಿ. ಇಲ್ಲ ಶಾಂತ, ಇಲ್ಲ. ಹೊರೆಯಿಂದ ಹೊರ ಬರುವ ರಾಜನ ಖಡ್ಗಕ್ಕೆ ರಕ್ತ ತಿಲಕ ಬೇಕಂತೆ. ಈ ಶಕ್ತಿಯ ಗೊಂಡು ಗೊಡಲಿಯ ಬಾಯಿಗೆ ರಕ್ತ ಬೇಕಾಗಿದೆ. ಈ ಎರಡು ಬೇಟೆಗಳು ನನ್ನ ಪಾಲಿಗೆ. ಇಲ್ಲ, ಸಾಧ್ಯವಿಲ್ಲ. ಸುಖ ಬೇಕೆಂದಾಗ ಸಿರಿ ಸಂಪತ್ತನ್ನೇ ದೊರಕಿಸಿಕೊಟ್ಟು ಬಡವರ ಆಸ್ತಿ ಪಾಸ್ತಿಯನ್ನು ದೋಚಿಕೊಂಡು ಬಡವರ ಕಣ್ಣೀರಲ್ಲಿ ಕಣ್ಣೀರು ಹರಿಸಿದ ಈ ತಲಾಟೆ ಬೇಟೆ ನಿನ್ನದಾಗಲಿ. ಅಡಿಯಿಂದ ಮುಡಿಯವರೆಗೂ ಬೆಂಕಿಯನ್ನೇ ಒಟ್ಟಿದ ಈ ನಾಗನ ಬೇಟೆ ನನ್ನದಾಗಲಿ. ನೆನೆಸ್ಕೋ ನಿನ್ನ ತಾಯಿಯನ್ನು. ಹೇಳಲೇ ಮಗನೇ ತಲಾಟಿ, ನೀನು ಮಾಡಿದ ಕೆಲಸ ಒಂದೇ ಎರಡೇ. ಮಗನೇ, ಮುಗಿಯಿತು ನಿನ್ನ ಕತೆ. ಜೈ ಬಜರಂಗ ಬಲಿ. 4 ದಿವಸ ಬದುಕಂತ ಬಿಡಪ್ಪ ಅಪ್ಪ. ಆದ್ರೂ ತೃಪ್ತಿ ಆಯ್ತೆ ಶಾಂತ ನಿನ್ನ ಮನಕ್ಕೆ? ಇಲ್ಲ, ನನ್ನ ಮನಸ್ಸಿಗೆ ಇನ್ನೂ ತೃಪ್ತಿ ಆಗಿಲ್ಲ. ನಿನ್ನನ್ನು ನಾನು ಗೆಳತಿ ಅಂತ ತಿಳಿದುಕೊಂಡ್ರೆ ತಪ್ಪೇನಿಲ್ಲ. ನಾನಿನ್ನು ಬರ್ತೀನಿ. ಈ ಹೆಣ್ಣು ಯಾರಿರಬಹುದು? ಇವಳ ಧೈರ್ಯ ಸಾಹಸ ನೋಡಿದರೆ ನನ್ನ ಹೆಂಡತಿ ಯಮುನಾ. ಇವಳ ಉಡುಗೆ ತೊಡುಗೆ ನೋಡಿದರೆ ಛೇ! ಈಗ ನನ್ನ ಕಣ್ಣು ಮುಂದೆ ನಿಂತಿರುವ ಬೇಟೆ ಗೌಡ. ಈಗ ಬರುವೆ ನಿನ್ನ ಗರಡಿಯ ಗೃಹಕ್ಕೆ ಪರಶುರಾಮನಾಗಿ ಗೊಂಡು ಗೊಡಲಿಯೊಂದಿಗೆ.